ಬುದ್ಧಿವಂತ ಸೊಸೆಯಾಗಿದ್ದರೆ ಯಾವ ಮನೆಗೆ ಹೋದರೂ ಅಲ್ಲಿನ ಫಲವತ್ತಾದ ಮಣ್ಣನ್ನು ನೋಡಿ ಚೆನ್ನಾಗಿ ಅಗೆಯುತ್ತಾಳೆ. ಏನೇ ಇರಲಿ, ಆ ಅಗೆಯುವಿಕೆಯ ಕಥೆಯನ್ನೇ ಇಂದು ನಾವು ಕೇಳುತ್ತಿದ್ದೇವೆ. ಮೇಡಂ, ನನ್ನ ಹೆಸರು ಅಂಜನಾ. ಇದು ನನ್ನ ನಿಜವಾದ ಹೆಸರಲ್ಲ. ನಾನು ಒಂದು ಮಳಿಗೆಯ ಔಟ್ಲೆಟ್ನಲ್ಲಿ ಕೆಲಸ ಮಾಡುತ್ತಿದ್ದೆ. ಕೆಲವು ಉತ್ಪನ್ನಗಳನ್ನು ಪ್ರದರ್ಶಿಸುವುದು ಮತ್ತು ಅವುಗಳನ್ನು ಮಾರಾಟ ಮಾಡುವುದು ನನ್ನ ಕೆಲಸವಾಗಿತ್ತು. ಅಂದರೆ ನಾನು ಅಲ್ಲಿ ಮಾರಾಟದ ಹುಡುಗಿಯಾಗಿ ಕೆಲಸ ಮಾಡುತ್ತಿದ್ದೆ. ಏನೇ ಇರಲಿ, ಅಲ್ಲಿಯೇ ನನ್ನ ಗಂಡ ನನ್ನನ್ನು ನೋಡಿದ್ದು. ಆದರೆ ಅವರು ನನ್ನನ್ನು ನೋಡಿದ್ದು ನನಗೆ ನೆನಪಿಲ್ಲ. ಅವರು ನನ್ನನ್ನು ನೋಡಿ ಇಷ್ಟಪಟ್ಟು ತಕ್ಷಣ ತಮ್ಮ ತಾಯಿಯ ಬಳಿ ಹೋಗಿ ಹೇಳಿದರು. ಅವರ ತಾಯಿಯೇ ಬಂದು ನನ್ನ ಬಗ್ಗೆ ಎಲ್ಲ ವಿಚಾರಿಸಿದರು. ಆಗ ನಾನು ಹೇಳಿದೆ, ನನ್ನ ಓದು ಮುಗಿದಿದೆ, ಈಗಷ್ಟೇ ಈ ಮಳಿಗೆಯಲ್ಲಿ ಕೆಲಸಕ್ಕೆ ಸೇರಿದ್ದೇನೆ. ಈಗಲೇ ಮದುವೆ ಮಾಡಿಕೊಳ್ಳುವ ಪರಿಸ್ಥಿತಿ ನನ್ನ ಮನೆಯಲ್ಲಿಲ್ಲ. ಆರ್ಥಿಕ ತೊಂದರೆಗಳಿವೆ. ಇನ್ನು 2-3 ವರ್ಷಗಳ ನಂತರ ಒಂದು ಒಳ್ಳೆಯ ಕೆಲಸ ಸಿಕ್ಕಿದ ಮೇಲಷ್ಟೇ ಮದುವೆಯ ಬಗ್ಗೆ ಯೋಚಿಸುತ್ತೇನೆ ಎಂದು ಹೇಳಿದೆ. ಆದರೆ ಅಷ್ಟರಲ್ಲೇ ಅವರ ತಾಯಿ ಹೇಳಿದರು, ಅದಕ್ಕೇನಂತೆ ಮಗಳೇ, ಪರವಾಗಿಲ್ಲ. ಅವನಿಗೀಗ ಒಂದು ಒಳ್ಳೆಯ ಕಂಪನಿಯಲ್ಲಿ ಕೆಲಸವಿದೆ. ಇನ್ನು ಅವನ ತಂದೆ ಕೇಂದ್ರ ಸರ್ಕಾರದ ಅಧಿಕಾರಿಯಾಗಿದ್ದಾರೆ. ಹಣಕ್ಕೇನೂ ನಮಗೆ ಕೊರತೆಯಿಲ್ಲ. ಇವನಿಗೆ ಮದುವೆ ಮಾಡಿಕೊಳ್ಳಲು ಹೇಳಿ ತುಂಬಾ ಕಾಲವಾಯಿತು. ಆದರೆ ಇದುವರೆಗೆ 10-15 ಕಡೆ ಹುಡುಗಿಯರನ್ನು ನೋಡಲು ಹೋಗಿದ್ದರೂ ಅವನಿಗೆ ಒಬ್ಬಳೂ ಇಷ್ಟವಾಗಿರಲಿಲ್ಲ. ಈಗ ನಿನ್ನನ್ನು ನೋಡಿದ ತಕ್ಷಣ ತನ್ನ ಮನಸ್ಸು ನನ್ ಮಗ ಹುಟ್ಟಿದಾನೆ ಅಂತಾನೆ ಹೇಳಿಲ್ಲ, ಮತ್ತವ್ನು CA ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರು. ನಾನು ಏನು ಹೇಳಿಲ್ಲ ಅವರಿಗೆ, ಸುಮ್ಮನೆ ಹೋಗಿ ನಿಂತ್ಕೊಂಡಿದ್ದಷ್ಟೇ. ಅವರೆಲ್ಲ ಹೇಳಿದ್ರು, ಅವ್ರು ನನ್ನ ನೋಡಿ ಹೇಳಿದ್ರು, ಹಿಂಗ ಆಕೈತಿ, ಹಿಂಗ ಅವ್ರು ಹೇಳಿದ್ದು ಒಂದ್ 15 ದಿನಕ್ಕೆ ರಾಗಿನೂ ಆಗೈತಿ, ಸ್ವಂತ ಮನಿ ತಗೋಬೇಕನ್ನೋ ತೆಲಾಗಿತ್ತು, ತಗೊಂಡೆ. ಮನಸ್ನಾಗಿದ್ದು ಅವ್ರಾಗ್ಲೇ ಹೇಳಿದ್ರು, ನಾವೇನು ಹೇಳಿದ್ದಿಲ್ಲ, ಅವ್ರಾಗ್ಲೇ ಎಲ್ಲ ಹೇಳಿದ್ರಿ. ಪರಿಹಾರ ಪಡೆದ ಜನರ ಅಭಿಪ್ರಾಯ ನೋಡಿ ಕರೆ ಮಾಡಿ. ಸ್ತ್ರೀವಶೀಕರಣ ಸ್ಪೆಷಲಿಸ್ಟ್. ನೀವು ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ದೀರಾ? ಇಷ್ಟಪಟ್ಟವರು ನಿಮ್ಮಂತೆ ಆಗಬೇಕಾ? ಗಂಡನ ಪರಸ್ತ್ರೀ ಸಹವಾಸ ಬಿಡಿಸ್ಬೇಕಾ? ಮದುವೆಯ ವಿಚಾರದಲ್ಲಿ ಸಮಸ್ಯೆ ಆಗ್ತಾ ಇದ್ಯಾ? ಆರೋಗ್ಯ ಸಮಸ್ಯೆ ಇದೆಯಾ? ಗಂಡ ಹೆಂಡತಿ ಜಗಳ, ಹೇಳಿಕೊಳ್ಳಲಾಗದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಕೇವಲ 3 ದಿನದಲ್ಲಿ ಶಾಶ್ವತ ಪರಿಹಾರವನ್ನ ನೀಡುತ್ತಾರೆ. ಕರೆ ಮಾಡಿ, ಫೋನಿನ ಮೂಲಕ ಪರಿಹಾರವನ್ನ ಕಂಡುಕೊಳ್ಳಿ. ತಕ್ಕ ಹುಡುಗಿ ನೀನೆ ಎಂದು ನಮ್ಮ ಬಳಿ ಬಂದು ಹೇಳಿದ. ಜಾತಿ, ಮತ ಅಥವಾ ಬೇರೆ ಯಾವುದೇ ವಿಷಯಗಳು ನಮಗೆ ಸಮಸ್ಯೆಯಲ್ಲ. ನಿನ್ನ ಮನೆಯಲ್ಲಿ ಒಪ್ಪಿಗೆಯಾದರೆ ನಾನು ಬಂದು ಮಾತನಾಡಲ ಎಂದು ಕೇಳಿದರು. ಅವರು ಹಾಗೇ ಹೇಳಿದಾಗ ನಾನು ಯೋಚಿಸಿದೆ, ಸರಿ, ಬಂದು ನೋಡಲಿ. ಇಲ್ಲದಿದ್ದರೆ ಈಗ ಏನು ಮಾಡುವುದು? ಹಾಗೆ ನನ್ನ ಅತ್ತೆ ಮತ್ತು ನನ್ನ ಪತಿ ಇಬ್ಬರೂ ಸೇರಿ ಮೊದಲು ನನ್ನನ್ನು ನೋಡಲು ಬಂದರು. ಅವರಿಗೆ ನಮ್ಮ ಮನೆ ಮತ್ತು ಸುತ್ತಮುತ್ತಲಿನ ಪರಿಸರ ಅಷ್ಟಾಗಿ ಇಷ್ಟವಾಗದಿದ್ದರೂ ನನ್ನನ್ನು ಎಲ್ಲರಿಗೂ ತುಂಬಾ ಇಷ್ಟವಾಯಿತು. ಆಗ ಅತ್ತೆಯೇ ಹೇಳಿದರು, ಮಗನ ಇಷ್ಟದಂತೆಯೇ ನಾವು ನಡೆದುಕೊಳ್ಳುತ್ತೇವೆ. ಅವನ ಆಸೆ ನೆರವೇರಲಿ. ಮದುವೆಗೆ ನಮ್ಮ ಕಡೆಯಿಂದ ಯಾವುದೇ ಬೇಡಿಕೆಗಳಿಲ್ಲ. ಎಲ್ಲಾ ಖರ್ಚುಗಳನ್ನು ನಾವೇ ನೋಡಿಕೊಳ್ಳುತ್ತೇವೆ ಎಂದು ಹೇಳಿ ಮದುವೆಯನ್ನು ನಿಶ್ಚಯಿಸಿದರು. ಹಾಗೆಯೇ ನನ್ನ ಮದುವೆ ನಡೆಯಿತು. ನಿಜ ಹೇಳಬೇಕೆಂದರೆ ಆ ಪರಿಸ್ಥಿತಿ ಒಂದು ಕನಸಿನಂತಿತ್ತು. ನನ್ನ ಮದುವೆ ಇಷ್ಟು ಬೇಗ ನಡೆಯುತ್ತದೆ ಮತ್ತು ಇಷ್ಟು ಸುಲಭವಾಗಿ ಆಗುತ್ತದೆ ಎಂದು ನಾನು ಅಂದುಕೊಂಡೇ ಇರಲಿಲ್ಲ. ಆದರೆ ಅತ್ತೆ ನನ್ನ ಬಳಿ ಹೇಳಿದರು, ಇದೇ ಮಗಳೇ ಸುಂದರವಾದ ಹುಡುಗಿಯರಿಗೆ ಸಿಗುವ ಸೌಭಾಗ್ಯ. ಮದುವೆಗೆ ಮುಂಚೆ ನಿನಗೊಂದು ಸಲಹೆ ನೀಡುತ್ತೇನೆ. ಹುಡುಗಿಯರ ಸೌಂದರ್ಯವನ್ನು ನೋಡಿಯೇ ಪುರುಷರು ಅವರ ಹಿಂದೆ ಬರುತ್ತಾರೆ. ಆದರೆ ಮದುವೆಯಾಗಿ ಕೆಲವು ದಿನಗಳು ಕಳೆಯುತ್ತಿದ್ದಂತೆ ಮಹಿಳೆಯರು ತಮ್ಮ ಬಗ್ಗೆ ತಾವೇ ಗಮನ ಹರಿಸುವುದನ್ನು ಬಿಟ್ಟುಬಿಡುತ್ತಾರೆ. ಮನೆಯಲ್ಲಿ ಅಸಡ್ಡೆಯಿಂದ ಇರುತ್ತಾರೆ. ಗಂಡ ಮನೆಗೆ ಬಂದಾಗಲೂ ಅದೇ ರೀತಿ ಸ್ವಾಗತಿಸುತ್ತಾರೆ. ಹಾಗೆ ಎಂದಿಗೂ ಮಾಡಬಾರದು. ಗಂಡನಿಗಿಂತ ಒಂದು ಹೆಜ್ಜೆ ಮುಂಚೂಣಿಯಲ್ಲಿ ಸೌಂದರ್ಯದಲ್ಲೂ ಮತ್ತು ಸ್ವಚ್ಛತೆಯಲ್ಲೂ ಮಹಿಳೆಯರು ಇರಬೇಕು. ಅವರು ಬಂದ ತಕ್ಷಣ ಪ್ರೀತಿಯಿಂದ ಸ್ವಾಗತಿಸಬೇಕು. ಅದು ಎಲ್ಲಾ ಕಾಲದಲ್ಲೂ ಹಾಗೆಯೇ ಇರಬೇಕು. ಅದರಲ್ಲಿ ಎಂದಿಗೂ ನಿರ್ಲಕ್ಷ್ಯ ವಹಿಸಬಾರದು. ಇಲ್ಲದಿದ್ದರೆ ಕೆಲವು ದಿನಗಳ ನಂತರ ಪುರುಷರಿಗೆ ಆಸಕ್ತಿ ಕಡಿಮೆಯಾಗುತ್ತದೆ. ಆದ್ದರಿಂದ ನಾವು ಯಾವಾಗಲೂ ಪ್ರತಿದಿನ ತೋಟದಲ್ಲಿ ಅರಳುವ ಹೂವಿನಂತೆ ಇರಬೇಕು. ಅತ್ತೆ ಹಾಗೆಯೇ ಇದ್ದಾರೆ. ನಿನ್ನ ಮಾವ ಬರುವಾಗ ನಾನು ಯಾವಾಗಲೂ ನಲಿದು ಅಲಂಕರಿಸಿಕೊಂಡೇ ಇರುತ್ತೇನೆ, ನೀನು ಗಮನಿಸಿಲ್ಲವೇ ಎಂದು ಕೇಳಿದರು. ಆಹಾ, ನಾನು ಅದನ್ನು ಗಮನಿಸಿಲ್ಲ ಅತ್ತೆಯೇ ಎಂದೆ. ಅತ್ತೆಯ ಈ ಅಭ್ಯಾಸವನ್ನು ನಾನು ನನ್ನ ಮನಸ್ಸಿನಲ್ಲಿ ಅಳವಡಿಸಿಕೊಂಡೆ. ಸರಿ, ಆ ಅಭ್ಯಾಸವನ್ನು ನೀನು ರೂಢಿಸಿಕೊ. ಇನ್ನು ನಿನ್ನ ಗಂಡನನ್ನು ನೋಡಲು ಚೆನ್ನಾಗಿದ್ದಾನೆ. ಆದರೆ ನನಗೆ ಅನ್ನಿಸುವುದೇನೆಂದರೆ ಆ ಮನೆಯವರು ಅವನನ್ನು ತುಂಬಾ ಮುದ್ದಾಗಿ ಬೆಳೆಸಿದ್ದಾರೆ. ತಾಯಿಯ ಸೆರಗಿನ ತುದಿಯನ್ನು ಹಿಡಿದುಕೊಂಡು ತಿರುಗುವ ಮಗುವಿನಂತಿದೆ ಅವನ ಸ್ವಭಾವ. ನೀನು ಅಲ್ಲಿಗೆ ಹೋಗಿ ಅವನನ್ನು ಸಂಪೂರ್ಣವಾಗಿ ಬದಲಾಯಿಸಬೇಕು.
ಆದರೆ ನಿನ್ನ ಸ್ವಂತ ಅತ್ತೆ ಮತ್ತು ಮಾವನಿಗೆ ಯಾವುದೇ ರೀತಿಯ ಅನುಮಾನ ಬರಬಾರದು. ಆ ಮನೆಯಲ್ಲಿ ಜಗಳಗಳೂ ಆಗಬಾರದು. ಅವರಿಗೆ ವಿರೋಧವಾಗದ ರೀತಿಯಲ್ಲಿ ನೀನು ನಿನ್ನ ಗಂಡನನ್ನು ಎಚ್ಚರಿಸಬೇಕು. ನಂತರ ನಿನ್ನ ಕೈ ಹಿಡಿತದಲ್ಲಿ ಇಟ್ಟುಕೊಳ್ಳಬೇಕು. ಅದೇ ಒಬ್ಬ ಮಹಿಳೆಯ ಗುರಿಯಾಗಿರಬೇಕು, ಅಷ್ಟೇ ಹೊರತು ಅಲ್ಲಿ ಹೋಗಿ ಜಗಳ ಆಡಬಾರದು. ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಸೂಕ್ಷ್ಮವಾಗಿ ಗಮನಿಸಿ ನಿನ್ನ ಜೀವನವನ್ನು ಮುನ್ನಡೆಸಿದರೆ ಸುಖವಾಗಿ ಅಲ್ಲಿ ಇರಬಹುದು. ಇನ್ನು ನಿನ್ನ ಮಾವನನ್ನು ವಿಶೇಷವಾಗಿ ಗಮನಿಸು. ಅವರಿಗೆ ಕೊಂಚ ಗರ್ವ ಮತ್ತು ಹಠ ಜಾಸ್ತಿ. ಆದ್ದರಿಂದ ಬಹುಶಃ ಆ ಮನೆಯಲ್ಲಿ ಅವರೇ ಎಲ್ಲವನ್ನೂ ನಿಯಂತ್ರಿಸುತ್ತಾರೆ. ಅದನ್ನು ನೀನು ಗಮನದಲ್ಲಿಟ್ಟುಕೋ. ತಾಯಿಯ ಬುದ್ಧಿವಂತಿಕೆಯ ಸಲಹೆಯನ್ನು ಕೇಳಿ ನಾನು ತಲೆಯಾಡಿಸಿದೆ. ತಾಯಿಗಲ್ಲವೇ ಜೀವನದಲ್ಲಿ ಅನುಭವ ಇರುವುದು, ನನಗೆ ಅಷ್ಟಾಗಿ ಅನುಭವ ಇರಲಿಲ್ಲವಲ್ಲ. ಹಾಗೆಯೇ ನಾನು ಗಂಡನ ಮನೆಗೆ ಬಂದೆ. ಅಲ್ಲಿ ಬಂದ ತಕ್ಷಣ ನನಗೆ ತುಂಬಾ ನಿರಾಳವಾಯಿತು, ಏಕೆಂದರೆ ಅತ್ತೆ ನನ್ನನ್ನು ತುಂಬಾ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು. ನನ್ನ ಸ್ವಂತ ತಾಯಿಯಂತೆ ನಡೆದುಕೊಳ್ಳುತ್ತಿದ್ದರು. ಆದರೆ ಮೊದಲ ದಿನವೇ ನನಗೆ ಒಂದು ವಿಷಯ ಅರ್ಥವಾಯಿತು. ನನ್ನ ತಾಯಿ ಹೇಳಿದ್ದು ತೀರಾ ಸರಿಯಾಗಿತ್ತು. ಆ ಮಗ ತಾಯಿಯ ಮಗನೇ ಆಗಿದ್ದ, ಕೊಂಚ ನಿಧಾನಿ ಕೂಡ. ಹಲವು ವಿಷಯಗಳಲ್ಲಿ ಅವರಿಗೆ ಸ್ಪಷ್ಟವಾದ ಅಭಿಪ್ರಾಯವೇ ಇರಲಿಲ್ಲ. ನಮ್ಮನ್ನು ವಿಷಯ ಕೇಳುತ್ತಿದ್ದರು, ನಾವು ಹೇಳಿಕೊಟ್ಟರೆ ಅದರಂತೆಯೇ ಮಾಡುತ್ತಿದ್ದರು. ಅವರಿಗೆ ತುಂಬಾ ತರಬೇತಿ ನೀಡಿದರಷ್ಟೇ ಅವರು ಸುಧಾರಿಸಲು ಸಾಧ್ಯ ಎಂದು ನನಗೆ ಮೊದಲ ದಿನವೇ ಅರ್ಥವಾಯಿತು. ಆದರೆ ನನ್ನ ಮೇಲೆ ಅವರಿಗೆ ಅಪಾರ ಗೌರವ ಮತ್ತು ಪ್ರೀತಿ ಇತ್ತು. ಹಾಗಾಗಿ ನಾನು ಬದಲಾಯಿಸಿದರೆ ಅವರು ಬದಲಾಗುತ್ತಾರೆ. ಆದರೂ ತುಂಬಾ ಸೋಮಾರಿತನವಿತ್ತು. ಬೆಳಗಾಗುತ್ತಿದ್ದಂತೆ ಕೊಂಚ ಆಲಸಿಯಾಗಿರುತ್ತಿದ್ದರು, ಮಲಗಿ ನಿದ್ರಿಸುತ್ತಿದ್ದರು. ನಾವು ಸಣ್ಣ ಮಕ್ಕಳನ್ನು ಎಬ್ಬಿಸುವಂತೆಯೇ ಅವರನ್ನು ಎಲ್ಲಾದರೂ ಹೋಗಲು ಎಬ್ಬಿಸಬೇಕಾಗಿತ್ತು. ಕೆಲಸಕ್ಕೆ ಹೋಗಲು ಸೋಮಾರಿತನವಿತ್ತು. ಆದರೂ ನಾನು ಬಂದ ತಕ್ಷಣ ಕಡ್ಡಾಯವಾಗಿ ಹೇಳಿದೆ, ಗರಿಷ್ಠ 7:30 ಅಷ್ಟರೊಳಗೆ ಎದ್ದು ಕಚೇರಿಗೆ ಹೋಗಲು ಸಿದ್ಧರಾಗಬೇಕು ಎಂದು. ವಿಷಯಗಳು ಹೀಗಿದ್ದವು. ಆದರೆ 6 ತಿಂಗಳು ಕಳೆದ ಮೇಲೆ ಒಂದು ದಿನ ಕಚೇರಿಯಿಂದ ಬಂದ ತಕ್ಷಣ ನನ್ನ ಬಳಿ ಹೇಳಿದರು, ಓಹ್, ನನಗಿನ್ನೂ ಆ ಕೆಲಸ ಮಾಡಲು ಸಾಧ್ಯವಿಲ್ಲ. ಭಾರಿ ಒತ್ತಡ ಮತ್ತು ಆತಂಕ ಉಂಟಾಗುತ್ತಿದೆ. ಅಷ್ಟೇ ಅಲ್ಲ, ನನಗೆ ಆ ಕೆಲಸ ಒಂಚೂ ಇಷ್ಟವಿಲ್ಲ. ತಂದೆ ತಾಯಿ ಹೇಳಿದ್ದಕ್ಕಾಗಿಯೇ ನಾನು ಅಲ್ಲಿ ಕೆಲಸಕ್ಕೆ ಹೋಗಿದ್ದೆ. ಮದುವೆಯಾಗುವಾಗ ಹೆಸರಿಗಾದರೂ ಒಂದು ಕೆಲಸವಿರಬೇಕು, ಇಲ್ಲದಿದ್ದರೆ ಮದುವೆ ನಡೆಯುವುದಿಲ್ಲ ಎಂದು ತಾಯಿ ಕಡ್ಡಾಯವಾಗಿ ಹೇಳಿದ್ದರಿಂದಲೇ ನಾನು ಕೆಲಸಕ್ಕೆ ಹೋಗಿದ್ದೆ. ಇಲ್ಲದಿದ್ದರೆ ನಾನು ಕೆಲಸಕ್ಕೆ ಹೋಗುತ್ತಲೇ ಇರಲಿಲ್ಲ. ಆಗ ನಾನು ಕೇಳಿದೆ, ಹಾಗಾದರೆ ನಿಮಗೇನು ಇಷ್ಟ? ಓಹ್, ನನಗೆ ಈ ಒತ್ತಡದ ಕೆಲಸಗಳೆಲ್ಲ ಆಗಿಬರುವುದಿಲ್ಲ. ನಿಧಾನವಾಗಿ ನಾನು ಬೇರೆ ಕೆಲಸವನ್ನು ಹುಡುಕಿಕೊಳ್ಳುತ್ತೇನೆ. ನನ್ನ ತಂದೆಗೆ ತಿಂಗಳಿಗೆ ಸುಮಾರು 1 ಲಕ್ಷ ರೂಪಾಯಿ ಸಂಬಳವಿದೆ. ಇನ್ನು ನಮಗೆ ಇಷ್ಟ ಬಂದಷ್ಟು ಜಮೀನಿದೆ, ಅದರಿಂದಲೂ ಆದಾಯ ಬರುತ್ತದೆ. ನಾನೀಗ ಕೆಲಸಕ್ಕೆ ಹೋಗಿ ಕೇವಲ 50,000 ರೂಪಾಯಿ ತಂದು ಏನು ಮಾಡುವುದು? ನಮಗೆ ಬೇರೆ ಬೇಕಾದಷ್ಟು ಹಣ ಮತ್ತು ಉಳಿತಾಯವಿದೆ. ಆದ್ದರಿಂದ ನೀನು ಆದಾಯದ ಬಗ್ಗೆ ಯೋಚಿಸಿ ಒತ್ತಡಕ್ಕೆ ಒಳಗಾಗುವ ಅಗತ್ಯವಿಲ್ಲ ಎಂದು ಹೇಳಿದರು. ಅದು ಸರಿಯಾಗಿತ್ತು. ಬ್ಯಾಂಕಿನಲ್ಲಿ ಬೇಕಾದಷ್ಟು ಹಣವಿತ್ತು, ಬೇರೆ ಯಾವುದೇ ತೊಂದರೆ ಇರಲಿಲ್ಲ. ನನಗಾದರೆ ಎಷ್ಟು ಬೇಕಾದರೂ ತೆಗೆದುಕೊಂಡು ಖರ್ಚು ಮಾಡಬಹುದಿತ್ತು. ಆದರೆ ಕೆಲಸಕ್ಕೆ ಹೋಗದೆ ಮನೆಯಲ್ಲಿ ಕುಳಿತ ತಕ್ಷಣ ಬೆಳಗಾಗುತ್ತಲೇ ನನ್ನ ಬಳಿ ಹೇಳುತ್ತಿದ್ದರು, ನಡೆ ಪಟ್ಟಣಕ್ಕೆ ಹೋಗೋಣ, ಚಲನಚಿತ್ರ ನೋಡಲು ಹೋಗೋಣ ಎಂದು. ನಾವು ಹೆಚ್ಚಾಗಿ ಮಧುಚಂದ್ರದ ಪ್ರವಾಸಕ್ಕೆ ಎಲ್ಲೂ ಹೋಗಿರಲಿಲ್ಲ. ಹಾಗಾಗಿ ಹೇಗಾದರೂ ಸಂತೋಷವಾಗಿರಬಹುದು ಎಂದು ಯೋಚಿಸಿ ನಾನು ಮತ್ತು ನನ್ನ ಗಂಡ ಹೆಚ್ಚಾಗಿ ತಿರುಗಾಡಲು ಹೋಗುತ್ತಿದ್ದೆವು. ಸಂಜೆ ಬಂದ ತಕ್ಷಣ ಗಂಡನಿಗೆ ಅಪಾರ ಪ್ರೀತಿ. ಮತ್ತೇನೂ ಕೆಲಸವಿಲ್ಲವಲ್ಲ, ಅದಕ್ಕಾಗಿಯೇ ಪದೇ ಪದೇ ನನ್ನನ್ನು ಕರೆಯುತ್ತಿದ್ದರು. ಹೋದಾಗ ನನ್ನ ಮೇಲೆ ಪ್ರೀತಿ ತೋರಿಸಲು ಹೇಳುತ್ತಿದ್ದರು. ನಾನು ಯೋಚಿಸಿದೆ, ಸಿಕ್ಕ ಅವಕಾಶವಲ್ಲವೇ ಎಂದು ಪ್ರೀತಿಯನ್ನು ಹಂಚುತ್ತಿದ್ದೆ. ಆದರೆ ಇದರ ಮಧ್ಯೆ ಏನಾದರೂ ವಿಶೇಷ ಗರ್ಭಧಾರಣೆ ಸಂಭವಿಸಬಹುದೇ ಎಂದು ನಾನು ಹೆದರಿದ್ದೆ. ಏಕೆಂದರೆ ನನಗಿನ್ನೂ ಮಕ್ಕಳು ಬೇಡವಾಗಿತ್ತು. ಆದರೆ ಅವರ ಬಳಿ ಹೇಳಿದರೆ ಅವರು ಒಪ್ಪುತ್ತಿರಲಿಲ್ಲ. ಅದೆಲ್ಲ ಅದರ ದಾರಿಯಲ್ಲಿ ನಡೆಯುತ್ತದೆ, ನೀನೂ ಇಲ್ಲಿ ಬಾ ಎಂದು ಕೈ ಹಿಡಿದು ಎಳೆಯುತ್ತಿದ್ದರು. ಅಂತಹ ಒಂದು ಸ್ವಭಾವ ಅವರದ್ದು. ದಿನಗಳನ್ನು ಋತುಚಕ್ರ ಗಮನಿಸಬೇಕು, ಯಾವುದೇ ಮುನ್ನೆಚ್ಚರಿಕೆ ಬೇಕು ಎನ್ನುವಂತಹ ಯಾವುದೇ ಸ್ವಭಾವ ಅವರಲ್ಲಿರಲಿಲ್ಲ. ಯಾವುದರ ಬಗ್ಗೆಯೂ ಮುಂದಾಲೋಚನೆ ಇರಲಿಲ್ಲ. ಈ ವಿಷಯಕ್ಕೆ ಬಂದಾಗ ನಾವು ಗಂಡನ ಇಷ್ಟಕ್ಕೆ ತಕ್ಕಂತೆ ಇರಬೇಕಲ್ಲವೇ? ಅದನ್ನು ಬಿಟ್ಟು ಹಠ ಹಿಡಿಯಲು ಸಾಧ್ಯವಿಲ್ಲವಲ್ಲ. ಉಳಿದ ಎಲ್ಲಾ ಸುಖ ಸೌಕರ್ಯಗಳು ಅಲ್ಲಿದ್ದವು. ಇನ್ನು ಏನಾದರೂ ಆಗುವುದಿದ್ದರೆ ಆಗಲಿ, ಹಣಕ್ಕೆ ಯಾವುದೇ ತೊಂದರೆ ಇರುವ ಮನೆಯಲ್ಲವಲ್ಲ ಇದು.
ಆದ್ದರಿಂದ ಮೊಮ್ಮಕ್ಕಳು ಹುಟ್ಟಿದರೂ ಯಾವುದೇ ತೊಂದರೆಯಿಲ್ಲ. ಗಂಡನನ್ನು ಒತ್ತಾಯಿಸಿ ಈಗಲೇ ಕೆಲಸಕ್ಕೆ ಕಳುಹಿಸಬೇಕಾದ ಅಗತ್ಯವಿರಲಿಲ್ಲ. ಆದರೆ ಕೆಲವು ದಿನಗಳು ಹೀಗೆಯೇ ಕಳೆದವು, ಸುಮಾರು 4-5 ತಿಂಗಳುಗಳು. ಅದಾದ ನಂತರ ಅತ್ತೆಯ ಸ್ವಭಾವ ಬದಲಾಯಿತು. ನಾವು ಊಟ ಮಾಡುವಾಗಲೆಲ್ಲ ಅತ್ತೆ ದೂಷಿಸಲು ಪ್ರಾರಂಭಿಸಿದರು. ಮದುವೆಯಾಗಿದ್ದಾನೆ ಎಂದ ತಕ್ಷಣ 24 ಗಂಟೆಯೂ ಹೆಂಡತಿಯನ್ನು ಅಪ್ಪಿಕೊಂಡು ಕುಳಿತುಕೊಳ್ಳಬೇಕಾದ ಅಗತ್ಯವಿಲ್ಲ. ಯಾವುದಾದರೂ ಉದ್ಯೋಗಕ್ಕೆ ಹೋಗಬಹುದು. ಒಂದು ಕೆಲಸ ಸರಿ ಬರದಿದ್ದರೆ ಮತ್ತೊಂದು ಕೆಲಸವನ್ನು ಹುಡುಕಿಕೊಳ್ಳಬೇಕು. ಅಥವಾ ಕೆಪಿಎಸ್ಸಿ, ಯುಪಿಎಸ್ಸಿ ಪರೀಕ್ಷೆಗಳಿಗೆ ಪ್ರಯತ್ನಿಸಬೇಕು. ಯಾವುದಕ್ಕೂ ಪ್ರಯತ್ನಿಸದೆ ಹೆಂಡತಿಯ ಮಾತನ್ನು ಕೇಳಿಕೊಂಡು ಕುಳಿತಿರುವುದು ಅಷ್ಟು ಒಳ್ಳೆಯದಲ್ಲ ಎಂದೆಲ್ಲ ಹೇಳಿದರು. ಮೊದಲಿಗೆ ನಾನು ಯಾವುದೇ ಮರುಮಾತು ಆಡಲಿಲ್ಲ. ಅದಾದ ನಂತರ ನಾನು ಕೇಳಿದೆ, ನನ್ನ ತಪ್ಪಿನಿಂದಾಗಿ ನಿಮ್ಮ ಮಗ ಕೆಲಸ ಬಿಟ್ಟಿದ್ದಾರೆಯೇ? ನಾನು ಹೇಳಿದ್ದಕ್ಕೇನಾ? ಅಲ್ಲ, ಒಂದು ಸುಪ್ರಭಾತದಲ್ಲಿ ಬಂದು ಹೇಳಿದಾಗ ನೀವು ಅವರಿಗೆ ಒಳ್ಳೆಯ ರೀತಿಯಲ್ಲಿ ಬುದ್ಧಿ ಹೇಳಬೇಕಿತ್ತಲ್ಲವೇ? ಆಗ ನನ್ನ ಬಳಿ ಹೇಳಿದರು, ಯಾವುದೇ ಸಮಸ್ಯೆ ಇಲ್ಲ, ತಂದೆ ತಾಯಿಗೆ ಅದೆಲ್ಲ ಸಂತೋಷವೇ. ಕೆಲಸವಿಲ್ಲದಿದ್ದರೂ ಬದುಕಲು ಬೇಕಾದಷ್ಟು ಈ ಮನೆಯಲ್ಲಿದೆ, ಬ್ಯಾಂಕ್ ಠೇವಣಿ ಇದೆಯೇ ಎಂದು ಹೇಳಿದರು. ನಾನು ಯೋಚಿಸಿದೆ, ಅದು ಸರಿಯಾಗಿರಬಹುದು ಎಂದು. ಏಕೆಂದರೆ ಬೇರೆಯವರಿಗೆ ಅದರಲ್ಲಿ ಯಾವುದೇ ತೊಂದರೆ ಇರಲಿಲ್ಲ, ನೀವು ಏನನ್ನೂ ಹೇಳಿರಲಿಲ್ಲ. ಇನ್ನೂ 3-4 ತಿಂಗಳು ಕಳೆದ ನಂತರ ಹೀಗೆ ಹೇಳಿದರೆ ನಾನು ಏನು ಮಾಡುವುದು? ಮಹಿಳೆಯರಾದರೆ ಒಳ್ಳೆಯ ಚುರುಕುತನವಿರಬೇಕು. ಆದರೆ 24 ಗಂಟೆಯೂ ಗಂಡನನ್ನು ಕೋಣೆಯೊಳಗೆ ಇಟ್ಟುಕೊಂಡು ಬಾಗಿಲು ಹಾಕಿಕೊಳ್ಳುವ ಚುರುಕುತನವಲ್ಲ ಬೇಕಾಗಿರುವುದು. ಅವನನ್ನು ನಲ್ವಳಿಕೆಯಿಂದ ಮುನ್ನಡೆಸುವ ಸಾಮರ್ಥ್ಯವೂ ನಿನಗಿರಬೇಕು. ಈಗ ನಿನ್ನನ್ನು ನೋಡಿ ಅವನು ಮರುಳಾಗಿದ್ದಾನೆ. ನಂತರ ನಿನ್ನ ಹಿಂದೆಯೇ ತಿರುಗುತ್ತಿದ್ದಾನೆ. ನಿನ್ನನ್ನು ಬಿಟ್ಟಿರಲು ಸಾಧ್ಯವಿಲ್ಲದ ಕಾರಣಕ್ಕಾಗಿಯೇ ಅವನು ಕೆಲಸವನ್ನೇ ಬಿಟ್ಟಿದ್ದಾನೆ. 24 ಗಂಟೆಯೂ ಆ ಹುಡುಗನಿಗೆ ಬೇರೆ ಯೋಚನೆಗಳೇ ಇವೆ. ಅದಕ್ಕೆ ನೀನು ಪ್ರಚೋದನೆ ನೀಡುತ್ತಿದ್ದೀಯಾ? ಹೆಂಡತಿಯರಾದರೆ ಕೊಂಚ ನಿಯಂತ್ರಣದಲ್ಲಿಡಬೇಕು. ಅಷ್ಟೇ ಹೊರತು ಅವನು ಹೇಳಿದ ತಕ್ಷಣವೇ ಓಡಿಹೋಗಿ ಕುದುರೆಯ ಮೇಲೆ ಕುಳಿತು ಜಿಗಿಯಲು ನಿಲ್ಲಬಾರದು. ಹಾಗಾಗುತ್ತಿದ್ದಂತೆ ಪುರುಷರಿಗೆ 24 ಗಂಟೆಯೂ ಅದೇ ನೆನಪಿರುತ್ತದೆ. ಕೆಲಸಕ್ಕೆ ಹೋಗಬೇಕೆಂದಾಗಲಿ ಗುರಿಯಾಗಲಿ ಯಾವುದೂ ಇರುವುದಿಲ್ಲ. ಇಂತಹ ಹೆಂಡತಿಯರೇ ಗಂಡಂದಿರನ್ನು ಕೇವಲ ಕೈಗೊಂಬೆಗಳನ್ನಾಗಿ ಮಾಡುವುದು. ನೀನು ಸಾಧಾರಣದವಳಲ್ಲ ಎಂದು ನನಗೆ ಅರ್ಥವಾಯಿತು. ತೇವವಿರುವ ಕಡೆಯೇ ನೀನು ಅಗೆಯುತ್ತಿದ್ದೀಯಾ. ಅದಕ್ಕೆ ನಾನು ಹೆಚ್ಚಿನ ಮರುಮಾತು ನೀಡಲಿಲ್ಲ, ಜಗಳವಾಗುತ್ತದೆ ಎಂದು. ಗಂಡನ ಬಳಿ ನಾನು ಎಲ್ಲ ವಿಷಯಗಳನ್ನು ಹೇಳಿದೆ. ನಿಮ್ಮ ತಾಯಿ ಹೀಗೆ ಹೇಳಿದ್ದಾರೆ, ಆದ್ದರಿಂದ ನೀವು ಯಾವುದಾದರೂ ಒಂದು ಒಳ್ಳೆಯ ಕೆಲಸವನ್ನು ನಿಮಗಿಷ್ಟವಿರುವುದನ್ನು ಹುಡುಕಿಕೊಳ್ಳಲೇಬೇಕು ಎಂದು ಹೇಳಿದೆ. ಅತ್ತೆಯ ಈ ಎಲ್ಲ ಬುದ್ಧಿವಾದಗಳು ಹಗಲು ಹೊತ್ತಿನಲ್ಲಿ ಮಾತ್ರ. ಸಂಜೆಯಾಗುತ್ತಿದ್ದಂತೆ ಮಾವ ಬರುತ್ತಿದ್ದರು. ಮಾವ ಬಂದ ತಕ್ಷಣ ಅತ್ತೆ ನಮ್ಮನ್ನು ಗಮನಿಸುತ್ತಿರಲಿಲ್ಲ, ಸಂಪೂರ್ಣ ಶಾಂತವಾಗಿ ಬಿಡುತ್ತಿದ್ದರು. ಮಾವನನ್ನು ಗಮನಿಸಿ ಅವರ ಕೆಲಸ ಕಾರ್ಯಗಳನ್ನು ನೋಡಿಕೊಳ್ಳುತ್ತಿದ್ದರು. ಅಂತಹ ಒಂದು ಸ್ವಭಾವ ಅವರದ್ದು. ರಾತ್ರಿಯಲ್ಲಿ ಯಾವುದೇ ಜಗಳಗಳು ನಡೆಯುತ್ತಿರಲಿಲ್ಲ. ಆದರೆ ಒಂದು ದಿನ ರಾತ್ರಿ ಗಂಡನೇ ಮುಂದೆ ಬಂದು ಜಗಳವಾಡಿದರು. ಅಮ್ಮ, ನಾನು ಇಲ್ಲಿ ಇರುವುದಕ್ಕೆ ನಿನಗೇನು ತೊಂದರೆ? ನಿನಗೇನಾದರೂ ಸಮಸ್ಯೆ ಇದೆ? ನನಗಿಷ್ಟವಿರುವ ಕೆಲಸಕ್ಕೆ ನಾನು ಹೋಗುತ್ತೇನೆ. ಸದ್ಯಕ್ಕೆ 2-3 ವರ್ಷ ಮುನ್ನಡೆಯಲು ಬೇಕಾದಷ್ಟು ಹಣವಿದೆಯಲ್ಲವೇ? ನಾನು ಯಾವುದಾದರೂ ಒಂದು ಕೆಲಸವನ್ನು ಅಷ್ಟರೊಳಗೆ ಹುಡುಕಿಕೊಳ್ಳುತ್ತೇನೆ, ನನ್ನ ಇಷ್ಟದಂತೆ. ಇನ್ನು ಇಲ್ಲಿ ಜಮೀನಿನಿಂದ ಬರುವ ಆದಾಯವೂ ಬೇಕಾದಷ್ಟಿದೆ. ಅದಕ್ಕೆ ನಾನೇನೂ ಹಣ ಕೇಳುತ್ತಿಲ್ಲವಲ್ಲ, ಮತ್ತೆ ನೀನೇಕೆ ಇವಳನ್ನು ದೂಷಿಸುತ್ತಿದ್ದೀಯಾ? ನಿನಗೆ ಇಂತಹ ವೈಯಕ್ತಿಕ ವಿಷಯಗಳನ್ನು ಕೇಳಲು ಹೇಗೆ ಅನ್ನಿಸುತ್ತದೆ? ನಾನು ಮದುವೆಯಾಗಿದ್ದಕ್ಕೆ ನಿನಗೆ ಅಸೂಯೆ ಎಂದೆಲ್ಲ ಕೇಳಿದರು. ಆದರೆ ತಂದೆಗೆ ಮಗನ ಮೇಲೆ ಅಪಾರ ವಾತ್ಸಲ್ಯವಿದೆ ಎಂಬುದು ಮಾವನ ಮರುಮಾತು ಕೇಳಿದಾಗ ನನಗೆ ಅರ್ಥವಾಯಿತು. ಅವಳು ಸದ್ಯಕ್ಕೆ ಅವರ ಜೀವನವನ್ನು ಆನಂದಿಸಲಿ ಬಿಡು. ಇಲ್ಲಿ ಆರ್ಥಿಕವಾಗಿ ಯಾವುದೇ ತೊಂದರೆಯಿಲ್ಲ. 2 ವರ್ಷದೊಳಗೆ ಅವನು ಬೇರೆ ಯಾವುದಾದರೂ ಒಳ್ಳೆಯ ಕೆಲಸವನ್ನು ಹುಡುಕಿಕೊಳ್ಳುತ್ತಾನೆ ಅಲ್ವೇ ಎಂದು ಕೇಳಿದರು. ಗಂಡ ಹೌದು ಎಂದರು. ಮತ್ತೆ ನೀನೇಕೆ ಅವರ ವೈಯಕ್ತಿಕ ವಿಷಯಗಳಲ್ಲಿ ಮಧ್ಯಪ್ರವೇಶಿಸುತ್ತೀಯಾ? ಸ್ವಂತ ಮಗ ಮತ್ತು ಸೊಸೆ ಪ್ರೀತಿಯಿಂದ ಇರುವುದರಲ್ಲಿ ನಿನಗೇನು ತೊಂದರೆ? ಇಷ್ಟು ದಿನ ನಿನ್ನ ಮಗ ಕೆಲಸಕ್ಕೆ ಹೋಗದೆ ಇಲ್ಲೇ ಕುಳಿತಿದ್ದಾಗ ನಿನಗೆ ಯಾವುದೇ ತೊಂದರೆ ಇರಲಿಲ್ಲವಲ್ಲ. ನಂತರ ನೀನೇ ಅಲ್ಲವೇ ಒತ್ತಾಯಿಸಿ ಮದುವೆಯಾಗಲು ಯಾವುದಾದರೂ ಕೆಲಸ ಬೇಕೆಂದು ಹೇಳಿ ಅವನನ್ನು ಕಳುಹಿಸಿದ್ದು? ಇದೆಲ್ಲ ನಿನಗೆ ತಿಳಿದಿರುವ ವಿಷಯವೇ ತಾನೇ. ಈಗ ನಿನಗೇಕೆ ಇಷ್ಟೊಂದು ಬದಲಾವಣೆ? ಗಂಡ ಮತ್ತು ಹೆಂಡತಿ ಒಟ್ಟಿಗೆ ಇರುವುದು ಮತ್ತು ಪ್ರೀತಿಸುವುದು ನಿನಗೆ ಸಹಿಸಲು ಸಾಧ್ಯವಾಗುತ್ತಿಲ್ಲವೇ ಎಂದು ಕೇಳಿದರು. ಅದನ್ನು ಕೇಳಿದ ತಕ್ಷಣ ಅತ್ತೆಗೆ ಅಪಮಾನವಾದಂತಾಯಿತು.
ನೀವು ಹೇಳಿದ್ದು ಸರಿಯಾಗಿದೆ. ಮಗ ಮತ್ತು ಸೊಸೆ ಪ್ರೀತಿಸುವಾಗ ನನಗೆ ಕೊಂಚ ಅಸೂಯೆ ಇದೆ. ನನಗೆ ಕೊಂಚ ಬೇಸರವಿದೆ. ಅದಕ್ಕೆ ಕಾರಣವೂ ಇದೆ. ನನಗೂ ಕಲ್ಲಿನ ಕಂಬದಂತಹ ಒಬ್ಬ ಗಂಡನಿದ್ದಾನೆ. ಆದರೆ ಈಗ 5-6 ವರ್ಷಗಳಿಂದ ಕೇವಲ ಕಲ್ಲಿನ ಕಂಬದಂತೆಯೇ ಒಂದು ಜೀವನ ಸಾಗುತ್ತಿದೆ. ನೀವು ಬಂದ ತಕ್ಷಣ ನಗುತ್ತಾ ನಿಮಗಾಗಿ ಚಹಾ ಮಾಡಿಕೊಡಬೇಕು, ಅಡುಗೆ ಮಾಡಿಕೊಡಬೇಕು, ನಿಮ್ಮ ಬಟ್ಟೆಗಳನ್ನು ತೊಳೆಯಬೇಕು. ಇದಲ್ಲದೆ ಇಲ್ಲಿ ಏನು ನಡೆಯುತ್ತಿದೆ? ನಿಮಗೇನಾದರೂ ನಿಜವಾಗಿಯೂ ಸಮಸ್ಯೆ ಇದೆಯೇ? ಇಷ್ಟು ವಯಸ್ಸಾದರೂ ನಿಮಗೇನಾದರೂ ಕಾಯಿಲೆ ಇದೆಯೇ? ಯಾವುದೇ ಬಲಹೀನತೆ ಇದೆಯೇ? ಏನೂ ಇಲ್ಲ. ಆದರೆ ಹೆಂಡತಿ ಹತ್ತಿರ ಬಂದ ತಕ್ಷಣ ನಿಮಗೆ ಅಲುಗಾಡಲು ಆಗುವುದಿಲ್ಲ, ಮಾತನಾಡಲು ಆಗುವುದಿಲ್ಲ. ನಾನು ಒಬ್ಬ ಮಹಿಳೆ. ಹಾಗಾಗಿ ನನ್ನ ಮಗ ಮತ್ತು ಸೊಸೆಯ ಪ್ರೀತಿಯ ಪ್ರದರ್ಶನವನ್ನು ನೋಡುವಾಗ ನನಗೆ ಅಸೂಯೆ ಅನ್ನಿಸುತ್ತದೆ, ಅಸಂತೋಷವಾಗುತ್ತದೆ. ಅದರಲ್ಲಿ ಯಾರನ್ನೂ ದೂಷಿಸಿ ಪ್ರಯೋಜನವಿಲ್ಲ. ಸಾಮರ್ಥ್ಯವಿಲ್ಲದ ಗಂಡಂದಿರಿರುವ ಎಲ್ಲ ಹೆಂಡತಿಯರಿಗೂ ಹಾಗೆಯೇ ಅನ್ನಿಸುತ್ತದೆ. ಅದನ್ನು ಕೇಳಿದ ತಕ್ಷಣ ಮಾವ ಸಿಡಿದೆದ್ದರು. ಲೇ, ಮಕ್ಕಳ ಮುಖದ ಎದುರೇನ ಅನಗತ್ಯವಾದ ಒಂದೊಂದು ವಿಷಯಗಳನ್ನು ನೀನು ಆಡುತ್ತಿರುವುದು? ಅನಗತ್ಯವಾದ ವಿಷಯ ಎಂದು ಯಾರು ಹೇಳಿದರು? ಅಗತ್ಯವಿರುವ ವಿಷಯಗಳನ್ನೇ ನಾನು ಹೇಳುತ್ತಿರುವುದು. ಆಗ ಮಾವ ಹೇಳುತ್ತಿದ್ದಾರೆ, ಅದಕ್ಕೆ ಗಂಡನಿಗೆ ಹೆಂಡತಿಯ ಮೇಲೆ ಪ್ರೀತಿ ಬರಬೇಕಾದರೆ ಹೆಂಡತಿಯ ಕಡೆಯಿಂದಲೂ ಒಳ್ಳೆಯ ವಿಷಯಗಳು ಇರಬೇಕು. ನಾನೀಗ ಕಲ್ಲಿನ ಕಂಬವೋ ಕಬ್ಬಿಣದ ಕಂಬವೋ ಅಥವಾ ಮರದ ಕಂಬವೋ ಆಗಿರಬಹುದು. ಹಾಗಾದರೆ ನೀನು ಯಾರು? ಕತ್ತರಿಸಿ ಹಾಕಿದ ಬಾಳೆಗಿಡವೇ? ಹಾಗೆ ಇದ್ದರೆ ಯಾವ ಪುರುಷನಿಗೆ ತಾನೇ ಆಸಕ್ತಿ ಇರುತ್ತದೆ? ಸಾಕಾಯಿತು. ಸಾಕಾದ ಕಾರಣಕ್ಕಾಗಿಯೇ 5 ವರ್ಷಗಳಿಂದ ಎಲ್ಲವನ್ನೂ ನಿಲ್ಲಿಸಿಬಿಟ್ಟಿದ್ದೇನೆ. ಹೆಂಡತಿ ಒಳ್ಳೆಯವಳಾಗಿದ್ದರೆ ಯಾವ ಗಂಡನೂ ಸುಮ್ಮನೆ ಕೂರುವುದಿಲ್ಲ. ಅವನು ಯಾವಾಗಲೂ ಉತ್ಸಾಹದಿಂದ ಇರುತ್ತಾನೆ. ನಿನಗೆ ಸಾಮರ್ಥ್ಯವಿಲ್ಲದ ಕಾರಣಕ್ಕಾಗಿಯೇ ನಾನು ಸಾಮರ್ಥ್ಯವಿಲ್ಲದವನಾಗಿದ್ದು ಎಂದು ಹೇಳಿ ತಂದೆ ಅಲ್ಲಿಯೇ ಸಿಡಿದೆದ್ದರು. ಆಗಲೇ ಇದರ ರಹಸ್ಯವೇನೆಂದು ನನ್ನ ಗಂಡನಿಗೂ ಮತ್ತು ನನಗೂ ಅರ್ಥವಾಗಿದ್ದು. ಸಂಕ್ಷಿಪ್ತವಾಗಿ ಹೇಳಬೇಕೆಂದರೆ, ನಾವು ನೋಡುವ ರೀತಿಯಲ್ಲಿ ಯಾವುದೂ ಇರುವುದಿಲ್ಲ. ಗಂಡ ಹೆಂಡತಿಯ ಜೀವನ ಎಂಬುದು ಒಂದು ಅರ್ಥವಾಯಿತು. ನಾನು ಮತ್ತು ನನ್ನ ಗಂಡ ನಮ್ಮ ಕೋಣೆಯೊಳಗೆ ಹೋದೆವು. ಅಷ್ಟು ದಿನ ಆ ಮನೆಯಲ್ಲಿ ತಂದೆ ಮತ್ತು ತಾಯಿ ಜಗಳವಾಡುವುದನ್ನು ನಾವು ಕೇಳಿಯೇ ಇರಲಿಲ್ಲ. ಆದರೆ ಅಂದು ರಾತ್ರಿ ಪೂರ್ತಿ ಅಲ್ಲಿ ಭೀಕರ ಜಗಳ ನಡೆಯುತ್ತಿತ್ತು. ನಾವು ಹೊರಗಡೆ ಬರಲಿಲ್ಲ. ಗಂಡ ನನ್ನ ಬಳಿ ಹೇಳಿದರು, ಅದರಲ್ಲಿ ಮಧ್ಯಪ್ರವೇಶಿಸಬೇಡ, ಅವರ ನಡುವೆ ಏನಾದರೂ ಇದ್ದರೆ ಮಾತನಾಡಿ ಬಗೆಹರಿಸಿಕೊಳ್ಳಲಿ. ಕೊನೆಗೆ ಅದೆಲ್ಲ ಸರಿಯಾಗುತ್ತದೆ ಎಂದು ಹೇಳಿದರು. ಆದರೆ ಅದು ಸರಿಯಾಗುತ್ತದೆ ಎಂದು ನನಗೆ ಅನ್ನಿಸಲಿಲ್ಲ, ಏಕೆಂದರೆ ಆನಂತರ ಅವರ ನಡುವೆ ಯಾವುದೇ ಗಮನಾರ್ಹವಾದ ಪ್ರೀತಿಯ ಪ್ರದರ್ಶನಗಳನ್ನು ನಾನು ನೋಡಲಿಲ್ಲ. ಯಾವ ಸಮಯದಲ್ಲಿ ತಂದೆ ಬಂದರೂ ಅವರಿಗೆ ಒಂದು ಬಿಸಿ ಚಹಾ ಮೊದಲು ಬೇಕಾಗಿತ್ತು. ಅದನ್ನು ಕೈಗೆ ಕೊಡಬೇಕಾಗಿತ್ತು. ಅತ್ತೆ ಅದನ್ನು ಫ್ಲಾಸ್ಕ್ನಲ್ಲಿ ಹಾಕಿ ಊಟದ ಮೇಜಿನ ಮೇಲೆ ಇಡಲು ಪ್ರಾರಂಭಿಸಿದರು. ತಂದೆ ಅದನ್ನು ತೆಗೆದುಕೊಂಡು ಕುಡಿಯುವುದನ್ನು ಬಿಟ್ಟರು. ಇಷ್ಟು ಒಳ್ಳೆಯ ವ್ಯಕ್ತಿ, ವೀರಶೂರ ಪರಾಕ್ರಮಿಯಂತೆ ಇರುವ ಅವರ ಆ ಒಂದು ಇರುವಿಕೆ ಮತ್ತು ನಡವಳಿಕೆಯನ್ನು ನೋಡಿದಾಗ ನನಗೆ ನಿಜ ಹೇಳಬೇಕೆಂದರೆ ವಿನೂತನವಾದ ಕರುಣೆ ಮತ್ತು ಪ್ರೀತಿ ಉಂಟಾಯಿತು. ಮೇಡಂ, ಕಷ್ಟದ ಸಮಯದಲ್ಲಿ ನಾನೇ ಚಹಾ ಮಾಡಿಕೊಟ್ಟರೆ ಹೇಗೆ? ಕೆಲವೊಮ್ಮೆ ಅತ್ತೆಗೆ ಇಷ್ಟವಾಗದಿದ್ದರೆ ಎಂದು ನಾನು ಯೋಚಿಸಿದೆ. ಕೊನೆಗೆ ಧೈರ್ಯ ಮಾಡಿ. ಅವರೇ ತಾನೇ ಈ ಮನೆಯ ಯಜಮಾನರು. ನನ್ನ ಗಂಡ ಭಾರೀ ಸೋಮಾರಿ. ಆದರೂ ಇಷ್ಟೊಂದು ಹಣವನ್ನೆಲ್ಲ ಹಂಚಿಕೆ ಮಾಡಲು ಕಾರಣ ತಂದೆಯೇ ತಾನೇ. ಇಲ್ಲಿನ ಆರ್ಥಿಕ ಸಂಪನ್ಮೂಲವೆಲ್ಲ ತಂದೆಯಿಂದಲೇ ಬರುವುದಾಗಿದೆ. ಅತ್ತೆಗೆ ಅದರಲ್ಲಿ ಯಾವುದೇ ಕೊಡುಗೆ ಇಲ್ಲ ಎಂದು ನನಗೆ ಅರ್ಥವಾಯಿತು. ಹಾಗಿರುವಾಗ ಏನೇ ಇರಲಿ, ಈ ಪರಿಸ್ಥಿತಿಯಲ್ಲಿ ನನಗೂ ಅನುಕೂಲವಾಗಬೇಕೆಂದರೆ ನಾನು ಮಾವನ ವಿಷಯಗಳನ್ನು ಗಮನಿಸಲೇಬೇಕು ಎಂದು ನನಗೆ ಅರ್ಥವಾಯಿತು. ಮರುದಿನದಿಂದ ಹಾಗೆಯೇ ನಾನು ಮಾವ ಬಂದ ತಕ್ಷಣ, ಅಪ್ಪ, ಫ್ಲಾಸ್ಕ್ನಲ್ಲಿರುವ ಚಹಾ ನೀವು ಕುಡಿಯದಿದ್ದರೆ ಬೇಡ, ಅದನ್ನು ಚೆಲ್ಲಿಬಿಡುತ್ತೇನೆ. ನಿಮಗೆ ನಾನು ಚಹಾ ಮಾಡಿ ಕೊಡುತ್ತೇನೆ ಎಂದೆ. ಹಾಗೆಯೇ ನಾನು ತಂದೆಗೆ ಮೊದಲ ಬಾರಿಗೆ ಚಹಾ ಮಾಡಿಕೊಡಲು ಪ್ರಾರಂಭಿಸಿದೆ. ಅತ್ತೆ ಅಡುಗೆಯನ್ನು ಮಾಡಿದರೂ ಈಗ ಆ ಕಡೆಗೆ ಬರುತ್ತಿರಲಿಲ್ಲ. ರಾತ್ರಿ ಇಬ್ಬರೂ ಒಟ್ಟಿಗೆ ಮಲಗುತ್ತಿದ್ದರು. ಆದರೆ ವಿಷಯವೇನೆಂದು ತಿಳಿಯುತ್ತಿರಲಿಲ್ಲ. ಬೆಳಗಾಗುತ್ತಲೇ ಹಾವು ಮುಂಗುಸಿಯಂತೆ ಇರುತ್ತಿದ್ದರು. ಮಾತನಾಡುತ್ತಿರಲಿಲ್ಲ. ಜಗಳಗಳೇನೂ ಆನಂತರ ಹೆಚ್ಚಾಗಿ ನಡೆಯುತ್ತಿರಲಿಲ್ಲ. ಆದರೆ ಅದು ಮೌನ ಜಗಳ ಎಂದು ನನಗೆ ಅನ್ನಿಸಿತು. ನಂತರ ನಾನು ಯೋಚಿಸಿದೆ, ಏನೇ ಇರಲಿ ತಂದೆಯ ಕೆಲಸಗಳನ್ನು ನಾನೇ ವಹಿಸಿಕೊಂಡು ಮಾಡುತ್ತೇನೆ. ಇಲ್ಲದಿದ್ದರೆ ತಂದೆ ಬೇಸರಗೊಳ್ಳುತ್ತಾರೆ. ಆನಂತರ ಅವರ ಬಟ್ಟೆಗಳು ಮತ್ತು ಇತರ ವಿಷಯಗಳನ್ನು ನಾನೇ ನೋಡಿಕೊಳ್ಳಲು ಪ್ರಾರಂಭಿಸಿದೆ. ಅತ್ತೆ ಅದನ್ನು ಗಮನಿಸುತ್ತಲೇ ಇರಲಿಲ್ಲ. ಆ ಜಗಳಗಳೇನೂ ಇರಲಿಲ್ಲವಲ್ಲ. ಆದ್ದರಿಂದ ಗಂಡನ ಮತ್ತು ಮಾವನ ವಿಷಯಗಳನ್ನು ನೋಡಿಕೊಳ್ಳುವುದು ನನ್ನ ಕರ್ತವ್ಯ ಎಂದು ನನಗೆ ಅನ್ನಿಸಿತು. ಹಾಗೆ ಎಲ್ಲದರಲ್ಲೂ ಮುಂಚೂಣಿ ವಹಿಸಿ ನಾನು ಮಾಡಲು ಪ್ರಾರಂಭಿಸಿದೆ. ಒಂದು ದಿನ ಗಂಡ ಯಾವುದೋ ಕೆಲಸಕ್ಕಾಗಿ ಹೊರಗೆ ಹೋಗಿದ್ದರು. ಆ ಸಮಯದಲ್ಲಿ ಮಾವ ಬಂದರು ಮತ್ತು ನಾನು ಮುಂಭಾಗದ ಜಗುಲಿಯಲ್ಲಿ ಸಿಟೌಟ್ ತಂದೆಗೆ ಚಹಾ ತಂದುಕೊಟ್ಟೆ. ನಂತರ ನಾವಿಬ್ಬರೂ ನಗುತ್ತಾ ತಮಾಷೆಗಳನ್ನು ಮಾತನಾಡಿದೆವು.
ಕೆಲವು ಸಂಬಂಧಿಕರ ಹರಟೆಯನ್ನೂ ಆಡಿದೆವು. ಆ ಸಮಯದಲ್ಲಿ ಅತ್ತೆ ಬಂದು ಇಣುಕಿ ನೋಡಿ ಹೋಗುವುದನ್ನು ಕಂಡೆ. ಆಹಾ, ಅದು ಸಹಜವೇ ಆಗಿತ್ತು. ಆದರೆ ಕೊಂಚ ಸಮಯದ ನಂತರ ಅವರು ಬಂದು ಹೇಳುತ್ತಿದ್ದಾರೆ, ಪ್ರಪಂಚದಲ್ಲಿ ಎಲ್ಲೂ ನಡೆಯದ ವಿಷಯ ಇಲ್ಲಿ ನಡೆಯುತ್ತಿದೆ. ಮಾವ ಮತ್ತು ಸೊಸೆಯನ್ನು ಜೊತೆಯಾಗಿ ನೋಡಿಕೊಳ್ಳುವ ಒಂದು ಸೊಸೆ, ಅದನ್ನು ಒಪ್ಪಿಕೊಳ್ಳುವ ಮಗ ಮತ್ತು ಮಾವ, ಈ ಮನೆಯಲ್ಲಿ ಮಾತ್ರ ಇದು ಸಾಧ್ಯ, ಪ್ರಪಂಚದಲ್ಲಿ ಬೇರೆಲ್ಲೂ ನಡೆಯುವುದಿಲ್ಲ. ಹಿಂದೆ ಪುರಾಣದಲ್ಲಿ ಒಂದು ಪಾತ್ರವಿತ್ತು, ಪಾಂಚಾಲಿ. ನಾನು ಆ ಕಥೆಯನ್ನು ಕೇಳಿದ್ದೆ ಅಷ್ಟೇ, ಈಗ ನೇರವಾಗಿ ನೋಡಿದೆ ಎಂದು ಹೇಳಿ ತಕ್ಷಣವೇ ಹೊರಟು ಹೋದರು. ನಾನು ನಿಜಕ್ಕೂ ದೆಂಗುಬಡಿದಂತಾದೆ, ಆಘಾತಕ್ಕೊಳಗಾದೆ. ಮಾವನನ್ನು ಕೊಂಚ ಸಂತೋಷಪಡಿಸುವುದು, ಸಮಾಧಾನಪಡಿಸುವುದು ಮಾತ್ರವೇ ನನ್ನ ಉದ್ದೇಶವಾಗಿತ್ತು. ಇವರು ಹೇಳಿದಂತಹ ಯಾವುದೇ ಉದ್ದೇಶ ನನ್ನ ಮನಸ್ಸಿನಲ್ಲಿ ಇರಲಿಲ್ಲವಲ್ಲ ಎಂದು ನಾನು ಯೋಚಿಸಿದೆ. ಮಾವ ಅವರ ಹಿಂದೆ ಹೋಗಿ ಜಗಳವಾಡಿದರು. ನಿಮ್ಮಿಬ್ಬರ ನಡುವಿನ ಆಟ ಯಾರಿಗೂ ತಿಳಿಯುವುದಿಲ್ಲ ಎಂದುಕೊಂಡಿದ್ದೀಯಾ? ನನ್ನ ಮಗ ಒಬ್ಬ ಮುಗ್ಧ ಬಂದು ಸಿಲುಕಿದ. ಶೃಂಗಾರಿಯ ಸೆರಗಿನ ತುದಿಯಲ್ಲಿ ತೂಗಾಡುವ ಒಂದು ತುಂಬಿ ಅವನು. ಅವನಿಗೆ ಏನೂ ಅರ್ಥವಾಗಿಲ್ಲ. ಬಂದು ಸೇರಿದವಳಿಗೆ ಎಲ್ಲವೂ ಅರ್ಥವಾಗಿದೆ, ನೀವೇ ಇಲ್ಲಿನ ಎಲ್ಲಾ ವಿಷಯಗಳನ್ನು ನಿಯಂತ್ರಿಸುತ್ತಿರುವುದು ಎಂದು. ಹಣವಿರುವುದು ನಿಮ್ಮ ಕೈಯಲ್ಲೇ. ಹಾಗಾಗಿ ಗಂಡನನ್ನು 24 ಗಂಟೆಯೂ ಮನೆಯಲ್ಲಿ ಇಟ್ಟುಕೊಳ್ಳಬಹುದು, ನಂತರ ಸಂಜೆ ಮಾವ ಬಂದಾಗ ಸ್ವಾಗತಿಸಬಹುದು. ಸಂಕ್ಷಿಪ್ತವಾಗಿ ಹೇಳಬೇಕೆಂದರೆ ಆ ಕೈಯಲ್ಲೂ ಈ ಕೈಯಲ್ಲೂ ಒಂದೊಂದು ಉಡುಗೊರೆ ಆಡಿಸಬಹುದು. ವರ್ಷಗಳಿಂದ ನಾನು ಕತ್ತರಿಸಿ ಹಾಕಿದ ಬಾಳೆಗಿಡ ಎಂದು ತಾನೇ ನೀವು ಹೇಳಿದ್ದು? ಸರಿ, ಈಗ ಆ ಬಾಳೆ ತೋಟವನ್ನು ನೆಟ್ಟು ನೀರುಣಿಸಲು ಮತ್ತು ಬಾಳೆಯ ಗೊನೆಯನ್ನು ಕಡಿಯಲು ಇಲ್ಲಿ ಜನರು ಇದ್ದಾರಲ್ಲ, ಮತ್ತೇನು ಬೇಕು? ಏನೇ ಇರಲಿ, ಇದು ಈ ಮನೆಯಲ್ಲಿ ಮಾತ್ರ ನಡೆಯಲು ಸಾಧ್ಯ, ಪ್ರಪಂಚದಲ್ಲಿ ಎಲ್ಲೂ ಕಾಣಲು ಸಿಗುವುದಿಲ್ಲ ಎಂದು ಹೇಳಿದರು. ಆಗ ಮಾವ ಕೇಳಿದರು, ನಿನಗೆ ಯಾರು ಹೇಳಿದರು ಪ್ರಪಂಚದಲ್ಲಿ ಎಲ್ಲೂ ಕಾಣುವುದಿಲ್ಲ ಎಂದು? ಹಲವು ಸ್ಥಳಗಳಲ್ಲಿ ಮಾವ ಮತ್ತು ಸೊಸೆ ಇಬ್ಬರೂ ಒಳ್ಳೆಯ ಬಾಂಧವ್ಯದಲ್ಲಿ ಇರುವ ಮನೆಗಳಿವೆ. ಮಾವ ಮತ್ತು ಸೊಸೆ ಚೆನ್ನಾಗಿ ನಡೆದುಕೊಳ್ಳುವ ಮನೆಗಳೂ ಇವೆ. ನೀನೀಗ ಹೇಗೆಯೂ ಬಾಳೆ ತೋಟವನ್ನು ನಿನಗಾಗಿ ಉದ್ದೇಶಿಸಿಲ್ಲವಲ್ಲ, ನೀನು ಹಿಂದಿನ ಕತ್ತರಿಸಿ ಹಾಕಿದ ಬಾಳೆಗಿಡ ತಾನೇ. ನೀನು ನಿನ್ನ ಕೆಲಸ ನೋಡು. ನಿನಗೆ ಇಷ್ಟವಿಲ್ಲದಿದ್ದರೆ ನೀನು ನಿನ್ನ ಮನೆಗೆ ಹೋಗು, ಅಥವಾ ಇಲ್ಲಿ ನಿನ್ನ ಹೆಸರಿನಲ್ಲಿರುವ ಜಾಗವಿದೆಯಲ್ಲ, ಅಲ್ಲಿಗೆ ಹೋಗಿ ಮನೆ ಕಟ್ಟಿಕೋ ಅಥವಾ ಏನಾದರೂ ಮಾಡು. ನಾವು ಇಲ್ಲಿ ನೆಮ್ಮದಿಯಾಗಿ ವಾಸಿಸುತ್ತೇವೆ. ನಿನಗಂತೂ ಒಂದು ಎಲೆಯನ್ನಾಗಲಿ ಒಂದು ಗೊನೆಯನ್ನಾಗಲಿ ಅಲುಗಾಡಿಸಲು ಸಾಧ್ಯವಿಲ್ಲವಲ್ಲ, ಆದ್ದರಿಂದ ನೀನು ನಿನ್ನ ಕೆಲಸ ನೋಡು ಎಂದು ಹೇಳಿ ತಂದೆ ಇಲ್ಲಿಗೆ ಬಂದರು. ನಾನು ಯಾವಾಗಲೂ ಜಗುಲಿಯಲ್ಲೇ ಕುಳಿತಿರುತ್ತೇನೆ, ನನಗೆ ಅಳು ಬರುತ್ತಿದೆ. ತಂದೆ ನನ್ನನ್ನು ಹತ್ತಿರ ಸೇರಿಸಿ ಸಮಾಧಾನಪಡಿಸಿದರು. ಮಗಳೇ, ಇದನ್ನು ನೀನು ಮನಸ್ಸಿಗೆ ತೆಗೆದುಕೊಳ್ಳಬೇಕಾದ ಅಗತ್ಯವಿಲ್ಲ, ಇವಳಿನ್ನೂ ನಿಲ್ಲಿಸುವುದಿಲ್ಲ, ಅವಳಿಗೆ ಅನುಮಾನದ ಕಾಯಿಲೆಯಿದೆ. ಗಂಡನನ್ನು ಗಮನಿಸಲು ಅವಳಿಗೆ ಸಾಧ್ಯವಿಲ್ಲ, ಆದರೆ ನೋಡುವಾಗ ಅಸೂಯೆ. ಇದಕ್ಕೆ ಸ್ಟ್ಯಾಂಡರ್ಡ್ ಯಾವುದೇ ಮದ್ದಿಲ್ಲ. ನೀನು ಕೇಳಿಲ್ಲವೇ, ಅಸೂಯೆಗೂ ಮತ್ತು ಬೋಳುತಲೆಗೂ ಮದ್ದಿಲ್ಲ ಎಂದು? ನೀನು ನಿನ್ನ ಕೆಲಸ ನೋಡು, ನೀನು ಇವಳಿಗಾಗಿ ಅಳಬೇಕಾದ ಅಗತ್ಯವಿಲ್ಲ ಎಂದು ಹೇಳಿದರು. ಆ ಸಮಯದಲ್ಲಿಯೇ ಗಂಡ ಬಂದರು. ನಾವಿಬ್ಬರೂ ಹೀಗೆ ನಿಂತಿರುವುದನ್ನು ನೋಡಿ ಗಂಡ ಕೊಂಚ ಆಘಾತಕ್ಕೊಳಗಾದಂತೆ ಅನ್ನಿಸಿತು. ನಾನಾದರೆ ತಕ್ಷಣವೇ ಅಲ್ಲಿಂದ ಸರಿದು ಒಳಗೆ ಹೊರಟು ಹೋದೆ. ಗಂಡ ಬಂದು ನನ್ನನ್ನು ಕೇಳಿದರು, ಏನಾಯಿತೆಂದು. ನಾನು ನಡೆದ ವಿಷಯಗಳನ್ನೆಲ್ಲ ಹೇಳಿದೆ. ಆಗ ಗಂಡ ನನ್ನ ಬಳಿ ಹೇಳುತ್ತಿದ್ದಾರೆ, ಆಹಾ, ನೀನು ಅಮ್ಮ ಹೇಳಿದ್ದನ್ನು ಮನಸ್ಸಿಗೆ ತೆಗೆದುಕೊಳ್ಳಬೇಕಾದ ಅಗತ್ಯವಿಲ್ಲ. ಅಮ್ಮನಿಗೆ ಹೇಗಿದ್ದರೂ ಅಪ್ಪನ ಜೊತೆ ನೆಮ್ಮದಿಯಾಗಿ ಬದುಕಲು ಸಾಧ್ಯವಿಲ್ಲ. ಅಪ್ಪನನ್ನು ಅಮ್ಮ ಗಮನಿಸುತ್ತಲೂ ಇಲ್ಲ ಎಂಬುದು ನಮಗೆ ಅರ್ಥವಾಗಿದೆಯಲ್ಲವೇ? ಹಾಗಾಗಿ ಅಮ್ಮನಿಗೆ ಹೇಗಿದ್ದರೂ ನಿರಾಶೆ, ಫ್ರಸ್ಟ್ರೇಷನ್ಸ್ ಇರುತ್ತದೆ. ಅಮ್ಮ ಹೇಳಿದ್ದನ್ನು ಕೇಳಿ ನೀನು ಹಿಂದೆ ಸರಿಯಬೇಕಾದ ಅಗತ್ಯವಿಲ್ಲ. ಅಪ್ಪನಿಗೆ ಇಲ್ಲಿ ಅತ್ಯುನ್ನತ ಸ್ಥಾನವಿದೆ. ನೀನು ಅಪ್ಪನನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು, ಪ್ರೀತಿಸಬೇಕು, ಯಾವುದೇ ತೊಂದರೆಯಿಲ್ಲ. ಈಗ ಅಮ್ಮ ಪಾಂಚಾಲಿ ಎಂದು ಹೇಳಿದ ತಕ್ಷಣ ನೀನೇನು ಪಾಂಚಾಲಿ ಆಗುವುದಿಲ್ಲವಲ್ಲ. ಇನ್ನು ನಾನು ನಿನಗೆ ವೈಯಕ್ತಿಕವಾಗಿ ಮತ್ತೊಂದು ವಿಷಯ ಹೇಳುತ್ತೇನೆ. ಇನ್ನು ಮುಂದೆ ಹಾಗೇ ಆಗಿದ್ದರೂ ನನಗೆ ಯಾವುದೇ ತೊಂದರೆಯಿಲ್ಲ. ಏನು ಮನುಷ್ಯ ನೀವು ಹೀಗೆ ಹೇಳುತ್ತಿದ್ದೀರಾ ಎಂದು ಕೇಳಿದ ತಕ್ಷಣ ನನ್ನ ಗಂಡ ನನ್ನ ಬಳಿ ಹೇಳಿದರು, ಮಗಳೇ, ಅಪ್ಪ ಹೇಗಿದ್ದರೂ ವರ್ಷಗಳಿಂದ ಒಂಟಿಯಾಗಿ ಇರುವುದರ ಮಾನಸಿಕ ಅಸ್ವಸ್ಥತೆಗಳಿವೆ. ಕೆಲವೊಮ್ಮೆ ನಿನ್ನ ಮೇಲೆ ಪ್ರೀತಿ ತೋರಿಸಬಹುದು, ಅದನ್ನೇನು ನೀನು ನಿರಾಕರಿಸಲು ಹೋಗಬೇಡ. ನೀವು ಏನೇನೋ ಹೇಳುತ್ತಿದ್ದೀರಲ್ಲ, ಆಹಾ, ಅದರಲ್ಲಿ ಯಾವುದೇ ತೊಂದರೆಯಿಲ್ಲ. ಜೀವನವನ್ನು ತುಂಬಾ ಪ್ರಾಯೋಗಿಕವಾಗಿ ಪ್ರಾಕ್ಟಿಕಲ್ ಮುನ್ನಡೆಸಬೇಕಾದ ವಿಷಯವಿದು. ನಿನಗೆ ತಿಳಿದಿದೆಯಲ್ಲ, ನನಗೆ ಕೆಲಸ ಮಾಡಲು ಮತ್ತು ಕೆಲಸ ಹುಡುಕಲು ಸೋಮಾರಿತನವಿದೆ. ಕಷ್ಟಪಟ್ಟು ಕೆಲಸ ಮಾಡಲು ನನ್ನಿಂದಾಗುವುದಿಲ್ಲ. ನನಗೆ ತುಂಬಾ ಸುಲಭವಾದ ಕೆಲಸ ಸಿಕ್ಕರೆ ಮಾತ್ರ ನಾನು ಕೆಲಸಕ್ಕೆ ಹೋಗುತ್ತೇನೆ. ಆದರೆ ನಾವೀಗ ಬದುಕಬೇಕು, ಭವಿಷ್ಯದಲ್ಲಿ ಬದುಕಲು ಬೇಕಾದ ಆಸ್ತಿ ಮತ್ತು ಸಂಪತ್ತನ್ನೆಲ್ಲ ನಮಗೆ ನೀಡಲು ಅಮ್ಮನಿಂದ ಸಾಧ್ಯವಿಲ್ಲ, ಅದು ಅಪ್ಪನಿಂದ ಮಾತ್ರವೇ ಸಾಧ್ಯ. ಆದ್ದರಿಂದ ನೀನು ಅಪ್ಪನ ಇಷ್ಟದಂತೆಯೇ ನಡೆದುಕೋ. ಏನು ಹೇಗೆಯೂ ಎಲ್ಲವೂ ಆಗಬಹುದು, ಯಾವುದೇ ತೊಂದರೆಯಿಲ್ಲ. ಹೆಚ್ಚಾಗಿ ನಾನು ವಿವರಿಸಬೇಕಾದ ಅಗತ್ಯವಿಲ್ಲವಲ್ಲ, ಅದರಿಂದ ಏನೇ ಬಂದರೂ ನಾನು ನಿನ್ನ ಜೊತೆಯಲ್ಲೇ ಇರುತ್ತೇನೆ.
ಇನ್ನು ಅಪ್ಪನ ಆಸ್ತಿಗಳು ಎಲ್ಲೆಲ್ಲಿವೆ ಎಂಬುದು ನಿನಗೂ ತಿಳಿದಿಲ್ಲ. ನಾವು ಒಟ್ಟಾಗಿ ಪ್ರಯತ್ನಿಸಿದರೆ ತಾನೇ ಬೇಕಾದ ಸಂಪತ್ತು ನಮ್ಮ ಕೈಗೆ ಬಂದು ಸೇರುವುದು. ಅಮ್ಮನನ್ನು ನೀನು ಗಮನಿಸಬೇಡ, ಅಪ್ಪನನ್ನು ಮಾತ್ರ ಗಮನಿಸು. ಯಾವುದೇ ತೊಂದರೆಯಿಲ್ಲ. ಉಳಿದ ವಿಷಯಗಳನ್ನು ಹೆಚ್ಚಿನ ಚರ್ಚೆಗೆ ಒಳಪಡಿಸದೆ ನೀನೇ ನಿಭಾಯಿಸು ಎಂದು ಹೇಳಿದರು. ಹೆಚ್ಚಾಗಿ ಕೇಳಿದರೂ ಗಂಡನಿಂದ ಅದೇ ಮರುಮಾತು ಬಂದಿತು. ನನಗೆ ಕೋಪ ಬಂದಿತು. ನಾನು ಗಂಡನ ಜೊತೆ ಜಗಳವಾಡಿದರೂ ಅವರ ಧೋರಣೆಯಲ್ಲಿ ಯಾವುದೇ ಬದಲಾವಣೆ ಇರಲಿಲ್ಲ. ನಾನು ನನ್ನ ತಾಯಿಗೆ ಕರೆ ಮಾಡಿ ವಿಷಯಗಳನ್ನು ಹೇಳಿದೆ, ಇಂತಹ ಗಂಡನ ಜೊತೆ ನಾನು ಇರುವುದಿಲ್ಲ ಎಂದು. ಅದನ್ನು ಕೇಳಿದ ತಕ್ಷಣವೇ ತಾಯಿ ಹೇಳಿದರು, ಅದು ಮೂರ್ಖತನ. ಅವನು ಒಂಥರ ಮುಟ್ಟಾಳ ಎಂದು ನಾನು ಮೊದಲೇ ಹೇಳಿದ್ದೆ. ಆದರೆ ಅವನು ಬುದ್ಧಿವಂತನಾಗಿದ್ದಾನೆ, ಸೋಮಾರಿ ಅಷ್ಟೇ ಮಗಳೇ, ಬೇರೆ ಯಾವುದೇ ತೊಂದರೆಯಿಲ್ಲ. ಅವನು ಹೇಳಿದ ದಾರಿ ಸರಿಯಾದ ದಾರಿಯಾಗಿದೆ. ಆದ್ದರಿಂದ ನೀನೊಂದು ಕೆಲಸ ಮಾಡು, ಅವರು ಬರುವಾಗ ನಿಜವಾದ ಪ್ರೀತಿಯನ್ನು ನೀನು ತೋರಿಸು. ಅವರಿಗೆ ಸಿಗದೆ ಹೋದ ವಿಷಯಗಳನ್ನು ಹಂಚಿಕೊಳ್ಳಲು ನಿನಗೆ ಸಾಧ್ಯವಾಗುತ್ತದೆ. ನಾನು ಹೇಳಿದಂತೆ ಸ್ವಂತ ಗಂಡನನ್ನೇ ನೀನು ಬದಲಾಯಿಸಲಿಲ್ಲವೇ? ಅಂದ ಮೇಲೆ ಇದೇನು ದೊಡ್ಡ ವಿಷಯವೇ? ನಮಗೆ ಬೇಕಾಗಿರುವುದು ನಮ್ಮ ಜೀವನ ಸುರಕ್ಷಿತವಾಗಿರಬೇಕು ಎಂಬುದು ಅಷ್ಟೇ. ನಿನ್ನ ಗಂಡ ನಿನ್ನ ಜೊತೆಗಿರುವಾಗ ಮತ್ತೆ ನಿನಗೇಕೆ ಚಿಂತೆ? ಗಂಡ ಜೊತೆಯಲ್ಲಿದ್ದರೆ ಈ ವಿಷಯಗಳೆಲ್ಲ ಸುಲಭವಾಗುತ್ತದಲ್ಲವೇ ಎಂದು ಹೇಳಿದರು. ತಾಯಿ ನೀಡಿದ ಧೈರ್ಯದಲ್ಲೇ ನಾನು ಮಾವ ಬರುವಾಗ ಮತ್ತಷ್ಟು ಪ್ರೀತಿಯಿಂದ ನಡೆದುಕೊಳ್ಳಲು ಪ್ರಾರಂಭಿಸಿದೆ. ಒಂದು ಬಾರಿ ಅತ್ತೆ ನನ್ನ ಜೊತೆ ನೇರವಾಗಿ ಜಗಳವಾಡಿದಾಗ ನಾನು ಹೇಳಿದೆ, ಅದು ನನ್ನ ಇಷ್ಟ, ತಂದೆಯನ್ನು ನಾನು ಉಪಚರಿಸುತ್ತೇನೆ, ತಂದೆಯ ಕೆಲಸಗಳನ್ನು ನಾನು ನೋಡಿಕೊಳ್ಳುತ್ತೇನೆ. ಕೆಲವೊಮ್ಮೆ ಅಮ್ಮ ಹೇಳಿದ್ದಕ್ಕಿಂತಲೂ ಹೆಚ್ಚಿನ ವಿಷಯಗಳನ್ನು ನಾನು ಗಮನಿಸಬಹುದು. ಅದೆಲ್ಲ ನನಗೂ ಮತ್ತು ತಂದೆಗೂ ಇರುವ ವಿಷಯಗಳು, ಅಮ್ಮ ಅದರಲ್ಲಿ ಮಧ್ಯಪ್ರವೇಶಿಸಬೇಡ ಎಂದು ಹೇಳಿದೆ. ಅದನ್ನು ಕೇಳಿದ ತಕ್ಷಣ ಮಾವನಿಗೆ ತುಂಬಾ ಇಷ್ಟವಾಯಿತು ಆ ವಿಷಯಗಳು. ಮಗಳೇ, ನೀನು ಏನು ಉದ್ದೇಶಿಸಿದೆ ಎಂದು ಕೇಳಿದರು. ನಾನೀಗ ತಂದೆಯ ಕೈ ಹಿಡಿದು ಹೇಳಿದೆ, ತಂದೆಗೆ ಏನೇ ತೊಂದರೆ ಇದ್ದರೂ ಏನೇ ಕೊರತೆ ಇದ್ದರೂ ನನ್ನ ಬಳಿ ಹೇಳಬಹುದು. ನನಗೆ ತಂದೆಯೆಂದರೆ ತುಂಬಾ ಇಷ್ಟ ಎಂದು ಹೇಳಿದೆ. ಹಾಗಾದರೆ ನಿನ್ನ ಗಂಡನಿಗೆ ತಿಳಿದರೆ? ಆಹಾ, ಅದು ತಿಳಿದರೂ ತಿಳಿಯದಿದ್ದರೂ ತಂದೆಯೇ ಈ ಮನೆಯ ಯಜಮಾನರು. ತಂದೆಗೆ ಮೊದಲ ಆದ್ಯತೆ. ಆದ್ದರಿಂದ ನಾನಿನ್ನು ಯಾವುದನ್ನೂ ನೋಡುವುದಿಲ್ಲ. ನನಗೆ ಗೊತ್ತು ತಂದೆಯೊಬ್ಬ ಯೋಗ್ಯ ವ್ಯಕ್ತಿ ಎಂದು. ತಂದೆಗೆ ಇಷ್ಟೊಂದು ಸಮಸ್ಯೆಗಳಿದ್ದರೂ ತಂದೆ ಮತ್ತೊಂದು ಬಾಂಧವ್ಯಕ್ಕೆ ಹೋಗಲಿಲ್ಲ. ಅಂತಹ ಪುರುಷನಿಗಿಂತ ಒಳ್ಳೆಯ ಪುರುಷ ಬೇರೆ ಎಲ್ಲಿದ್ದಾನೆ ಎಂದು ಹೇಳಿದೆ. ತಂದೆ ಹೇಗಿದ್ದರೂ ಆ ಮಾತಿಗೆ ಮರುಳಾದರು ಮೇಡಂ. ಅದಾದ ನಂತರ ನನಗೆ ಪ್ರತಿದಿನವೂ ಅದ್ಭುತ ರಾತ್ರಿಗಳೇ ಆಗಿದ್ದವು. ಏಕೆಂದರೆ ಒಂದು ಕಡೆ ನನ್ನ ಗಂಡನಿದ್ದಾನೆ, ಅವರಿಗೆ ನನ್ನ ಮೇಲಿರುವ ಪ್ರೀತಿ ಒಂಚೂ ಕಡಿಮೆಯಾಗಿಲ್ಲ. ಆದರೆ ಮಾವನ ಹಲವು ವಿಷಯಗಳಿಗೆ ನನ್ನ ಗಮನ ಅಲ್ಲಿಗೆ ಹೋಗಬೇಕಾಗುತ್ತದೆ. ಅವರ ಇಷ್ಟಗಳಿಗೆ ತಕ್ಕಂತೆ ನಡೆದುಕೊಂಡ ತಕ್ಷಣವೇ ವಯಸ್ಸಿನ ವ್ಯತ್ಯಾಸದ ಮತ್ತು ಅನುಭವದ ಆಳ ನನಗೆ ಅರ್ಥವಾಯಿತು. ಅತ್ತೆಗೆ ವಿಷಯಗಳೆಲ್ಲ ಅರ್ಥವಾಗಿದೆ ಎಂದು ಅನ್ನಿಸುತ್ತದೆ. ಅವರು ಕೆಲವೊಮ್ಮೆ ದೂಷಿಸುತ್ತಾರೆ, ಆದರೆ ಏನೇ ಇರಲಿ ಅವರಿಗೆ ಇದರಲ್ಲಿ ಯಾವುದೇ ಸುಧಾರಣೆ ಮಾಡಲು ಒಂಚೂ ಆಸಕ್ತಿಯಿಲ್ಲ. ಸ್ವಂತ ಗಂಡನನ್ನು ಸ್ವಂತ ಕೈ ಹಿಡಿತದಲ್ಲಿ ಇಟ್ಟುಕೊಳ್ಳಬೇಕಾಗಿದ್ದು ಅವರಲ್ಲವೇ? ಅವರು ಬದಲಾಗದೆ ಏಕಾಗಿ ಮೇಡಂ ನನ್ನನ್ನು ದೂಷಿಸಬೇಕು. ಅದು ನಿಜ. ಸಂಪತ್ತು ಮತ್ತು ಹಣ ಮಾತ್ರವೇ ಗುರಿಯಾಗಿದ್ದರೆ ಏನು ಹೇಳಿ ಪ್ರಯೋಜನವಿಲ್ಲ. ಇನ್ನು ಇದರಲ್ಲೊಂದು ವಿಷಯವೇನೆಂದರೆ, ಅತ್ತೆ ಮತ್ತು ಗಂಡ ಇಬ್ಬರೂ ಗಮನಿಸುತ್ತಲೂ ಇಲ್ಲ. ಅದು ಸರಿಯಾಗಿದೆ ಎಂದ ತಕ್ಷಣ ಸೊಸೆಯಾಗಲಿ ಮಗನಾಗಲಿ ಅದನ್ನೇನು ವಹಿಸಿಕೊಳ್ಳಬೇಕಾದ ಅಗತ್ಯವಿಲ್ಲ. ನೀವು ತೋರಿಸುತ್ತಿರುವುದು ನಿಮ್ಮ ಉಳಿವಿಗಾಗಿ ಮಾಡುತ್ತಿರುವ ಸುಳ್ಳುಗಳು ಮತ್ತು ಕುತಂತ್ರ ಬುದ್ಧಿಯಾಗಿದೆ. ಅದು ಎಲ್ಲಿ ಹೋಗಿ ಕೊನೆಗೊಳ್ಳುತ್ತದೆ ಎಂದು ನಮಗೆ ಹೇಳಲು ಸಾಧ್ಯವಿಲ್ಲ. ಅದನ್ನಾವುದನ್ನು ಬೆಂಬಲಿಸಲು ಸಾಧ್ಯವಿಲ್ಲದ ಕಾರಣ ಇನ್ನೂ ಈ ಕತೆಗೆ ನಾನು ಹೆಚ್ಚಿನ ವಿವರಣೆಗಳನ್ನೇನೂ ನೀಡುವುದಿಲ್ಲ.